ಸ್ನೇಹಿತರೆ ನಮಸ್ಕಾರ. ನೀವು ಕರ್ನಾಟಕದ ಪ್ರತಿಯೊಬ್ಬರೂ ಕೂಡ ಭಾರಿ ಎಚ್ಚರದಿಂದ ಇರಲೇಬೇಕಾದಂಥ ಒಂದು ವಿಷಯ ಬರ್ತಾ ಇದೆ. ಏನು ಆ ವಿಷಯ ಅಂತಂದರೆ, ಮುಂದಿನ ತಿಂಗಳು ಎಲೆಕ್ಷನ್ ಕಮಿಷನ್ ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಶುರು ಮಾಡ್ತಾ ಇದೆ. SIR ಅಂತಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ದ ವೋಟರ್ ಲಿಸ್ಟ್. ಇದು ಯಾಕೆ ಭಾರಿ ಎಚ್ಚರದಿಂದ ಇರಬೇಕಾದಂಥ ವಿಷಯ ಅಂತ ನಿಮ್ಗೆ ಅನ್ನಿಸ್ಬೋದು. ಯಾಕೆ ಅಂತಂದರೆ, ಈ ಮೊದಲು ಎಲೆಕ್ಷನ್ ಕಮಿಷನ್ನು ಯಾರೇ ಅರ್ಹ ಮತದಾರರಿದ್ರೂ ಅವ್ರನ್ನ ಹುಡುಕಿ ವೋಟರ್ ಲಿಸ್ಟ್ಗೆ ಸೇರಿಸೋದು ತನ್ನ ಜವಾಬ್ದಾರಿಯಾಗಿ ಮಾಡ್ತಾ ಇತ್ತು. ಆದರೆ ಈ SIR ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಮತದಾರನೂ ಕೂಡ ತಾನು ಪ್ರೂವ್ ಮಾಡಬೇಕು, ತಾನು ಅರ್ಹ ಮತದಾರನಾಗಿದ್ದೇನೆ ಮತ್ತು ಭಾರತೀಯ ನಾಗರಿಕನಾಗಿದ್ದೇನೆ ಅಂತ. ಎಲೆಕ್ಷನ್ ಕಮಿಷನ್ ಯಾವ ಡಾಕ್ಯುಮೆಂಟ್ಗಳನ್ನ ಕೇಳ್ತಾ ಇದೆಯೋ ಆ ಡಾಕ್ಯುಮೆಂಟ್ಗಳನ್ನ ಕೊಟ್ಟು ನೀವು ಪ್ರೂವ್ ಮಾಡಬೇಕು. ಎಲೆಕ್ಷನ್ ಕಮಿಷನ್ ಕೇಳುವಂಥ ಡಾಕ್ಯುಮೆಂಟ್ಸ್ನ ಕೊಡಲಿಕ್ಕೆ ಎಷ್ಟೋ ಜನಕ್ಕೆ ಆಗೋದೇ ಇಲ್ಲ. ಮತ್ತು ನೀವು ಹೊಸದಾಗಿ ಮತದಾರರಾಗಿರಿ ಅಥವಾ 35-40 ವರ್ಷದಿಂದ ವೋಟ್ ಮಾಡ್ಕೊಂಡು ಬಂದಿರಿ ಪ್ರತಿ ವರ್ಷ, ನೀವು ಪ್ರತಿಯೊಬ್ಬರೂ ಕೂಡ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಲೇಬೇಕು. ನೀವು ಅನ್ಕೋಬಹುದು, ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡ್ತೀವಿ, ಎಲ್ಲ ಡಾಕ್ಯುಮೆಂಟ್ ಕೊಡ್ತೀವಿ, ಏನೀಗ ಅಂತ. ಅಕಸ್ಮಾತ್ ನೀವು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಿ ಎಲ್ಲ ಡಾಕ್ಯುಮೆಂಟ್ ಕೊಟ್ಟಾಗಲೂ ಕೂಡ ನೀವು ಕೊಡೋ ಡಾಕ್ಯುಮೆಂಟ್ಸಲ್ಲಿ ಸಣ್ಣ ಸಣ್ಣ ವ್ಯತ್ಯಾಸಗಳನ್ನ ಹುಡುಕಿ, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು ಅಥವಾ ನಿಮ್ಮ ಇನಿಷಿಯಲ್ಸ್ ಹಿಂದೆ ಮುಂದೆ ಆಗಿರ್ಬೋದು, ಸಣ್ಣ ಸಣ್ಣ ವ್ಯತ್ಯಾಸಗಳನ್ನ ಹುಡುಕಿ ನೋಟಿಸ್ ಕೊಟ್ಟು ನಿಮ್ಮನ್ನು ವೋಟರ್ ಲಿಸ್ಟಿಂದ ಆಚೆ ಇಡುವಂಥ ಕೆಲಸ ಆಗುವ ಸಾಧ್ಯತೆ ದಟ್ಟವಾಗಿದೆ. ನೋಡಿ, ಬಿಹಾರ್ನಲ್ಲಿ ಸಾವಿರಾರು ಮತದಾರರನ್ನ ಬದುಕಿದ್ದವ್ರನ್ನ ಸತ್ತೋಗಿದ್ದಾರೆ ಅಂತ ತೋರಿಸ್ಬಿಟ್ಟು ವೋಟರ್ ಲಿಸ್ಟ್ನ ಡಿಲೀಟ್ ಮಾಡಿದ್ರು. ವೆಸ್ಟ್ ಬೆಂಗಾಲಲ್ಲೂ ಹಂಗೆ ಮಾಡಿದ್ರು. ವೆಸ್ಟ್ ಬೆಂಗಾಲಲ್ಲಂತೂ ನೋಬೆಲ್ ಪ್ರೈಸ್ ತಗೊಳ್ಳೋದ್ರ ಮೂಲಕ ಭಾರತಕ್ಕೆ ಗೌರವ ತಂದು ಕೊಟ್ಟರಲ್ಲ ಅಮರ್ತ್ಯ ಸೇನ್, ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ, ನೀವು ಕೊಟ್ಟಿರೋ ದಾಖಲೆಗಳಲ್ಲಿ ವ್ಯತ್ಯಾಸ ಇದೆ, ನೀವು ಬಂದು ತಹಶೀಲ್ದಾರರ ಮುಂದೆ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ. ಈ ರೀತಿ ಮಾಡ್ತಾ ಎಲೆಕ್ಷನ್ ಕಮಿಷನ್ನು SIR ಆಗಿರ್ತಕ್ಕಂಥ ರಾಜ್ಯಗಳಲ್ಲಿ ಪ್ರತಿ ರಾಜ್ಯದಲ್ಲೂ ಲಕ್ಷಾಂತರ ವೋಟರ್ಸ್ನ ವೋಟರ್ ಲಿಸ್ಟಿಂದ ಡಿಲೀಟ್ ಮಾಡಿದೆ. ಇಲ್ಲಿ ತನಕ 6 ಕೋಟಿಯಷ್ಟು ಮತದಾರರನ್ನ ವೋಟರ್ ಲಿಸ್ಟಿಂದ ಡಿಲೀಟ್ ಮಾಡಿದೆ. ಇವ್ರು ಮಾಡ್ತಿರೋ ರೀತಿ ಹೇಗಿದೆ ಅಂತಂದ್ರೆ, ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ರೆ, ನಿಮ್ಮ ಹತ್ರ ಪ್ರಾಪರ್ ವೋಟರ್ ID ಇದ್ರೆ ಮಾತ್ರ ನೀವು ಭಾರತೀಯ ನಾಗರಿಕ ಅಂತ ಆಗ್ಬಿಡ್ತೀರಾ. ಆ ರೀತಿ ಇವ್ರು ಮಾಡ್ತಾ ಇರೋಂಗಿದೆ. ಮತ್ತು ಆಧಾರ್ ಕಾರ್ಡ್ ತರನೇ ಪ್ರತಿಯೊಂದಕ್ಕೂ ಕೂಡ ವೋಟರ್ ID ಕೊಡುವಂತ ಕಾಲ ಬಂದರೂ ಬರ್ಬೋದು. ಈ ಒಂದು ಹಿನ್ನೆಲೆ ಒಳಗಡೆ ನಾವೆಲ್ಲರೂ ಕೂಡ ನಮ್ಮ ಮತವನ್ನು ಉಳಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಜಾಗೃತ ಕರ್ನಾಟಕ ಮತ್ತು ಭಾರತ್ ಜೋಡೋ ಅಭಿಯಾನ್ ಸೇರಿಕೊಂಡು ಒಂದು ನ್ಯಾಷನಲ್ ಸೆಮಿನಾರ್, ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಇಟ್ಕೊಂಡಿದ್ದೀವಿ. ಇದನ್ನು ನಾವು ಇಟ್ಕೊಂಡಿರ್ತಕ್ಕಂಥದ್ದು ಕೊಂಡಜ್ಜಿ ಬಸಪ್ಪ ಹಾಲ್ನಲ್ಲಿ. ಈ ಒಂದು ವಿಚಾರ ಸಂಕಿರಣದಲ್ಲಿ ಬೆಳಗಿನ ಗೋಷ್ಠಿನಲ್ಲಿ ಬಿಹಾರ, ವೆಸ್ಟ್ ಬೆಂಗಾಲ್, ತಮಿಳುನಾಡು ಇಲ್ಲೆಲ್ಲ SIR ನಲ್ಲಿ ವರ್ಕ್ ಮಾಡಿದಾರಲ್ಲ ಮತದಾರರ ಪರವಾಗಿ, ಅವರುಗಳು ತಮ್ಮ ಅನುಭವಗಳನ್ನ ಹೇಳ್ಕೊಳ್ತಾರೆ ಮತ್ತು ಯೋಗೇಂದ್ರ ಯಾದವ್ ಅವರು ದಿಕ್ಸೂಚಿ ಭಾಷಣ ಮಾಡ್ತಾರೆ. ಮಧ್ಯಾಹ್ನದ ಸೆಷನ್ ನಲ್ಲಿ ಕರ್ನಾಟಕದ ಮತದಾರರು ತಮ್ಮ ಮತವನ್ನು ಉಳಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಪ್ರಶ್ನೋತ್ತರ ಸಂವಾದ ಇರುತ್ತೆ. ನೀವು ಸಾಮಾನ್ಯ ನಾಗರಿಕರಾಗಿರಿ, ಯಾವುದೇ ಸಂಘಟನೆಗೆ ಸೇರಿರಿ ಅಥವಾ ಯಾವುದೇ ಪಕ್ಷದ ಕಾರ್ಯಕರ್ತರಾಗಿರಿ, ನೀವು ಪ್ರತಿಯೊಬ್ಬರೂ ಕೂಡ ಈ ಒಂದು ವರ್ಕ್ಶಾಪ್ಗೆ, ಈ ಒಂದು ವಿಚಾರ ಸಂಕಿರಣಕ್ಕೆ ಬಂದು ನಿಮ್ಮ ಮತವನ್ನ, ನಿಮ್ಮ ಬಂಧುಗಳ ಮತವನ್ನ ಉಳಿಸ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳಿ. ಅದರ ಮೂಲಕ ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ನಿರಂತರವಾಗಿ ಪಾಲುದಾರರಾಗುವಂಥ ನಿಮ್ಮ ಹಕ್ಕನ್ನು ಉಳಿಸ್ಕೊಳ್ಳಿ. ತಪ್ಪದೆ ಬನ್ನಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.